ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ತುಂಬ ಜನ ಆ್ಯಕ್ಟರ್ ಆಗಬೇಕು, ಆರ್ಟಿಸ್ಟ್ ಆಗಬೇಕು ಅಂತ ಅದ್ರ ಹಿಂದೆನೇ ಹೋಗ್ತಾ ಇರ್ತಾರೆ. ಇವಾಗ ನಾವು ಓಕೆ, ಒಂದು ನಮ್ಮ ಲೈಫಲ್ಲಿ ಒಂದು ಗುರಿ ಇಟ್ಕೊಂಡು ಹೋಗೋದು ಒಳ್ಳೆಯದು, ಇದಾಗಬೇಕು, ಇದು ಮಾಡಬೇಕು ಅಂತ. ನಾವು ಹಂಗಂತ ತುಂಬ ಹುಚ್ಚರಾಗ್ಬಿಡ್ಬಾರ್ದು. ತುಂಬ ಜನಕ್ಕೆ ಏನು ಹೇಳ್ತೀನಿ ಅಂತಾರೆ, ಆ್ಯಕ್ಟಿಂಗ್ ಮಾಡಬೇಕು, ಆ್ಯಕ್ಟಿಂಗ್ ಮಾಡಿ. ಫಸ್ಟ್ ನಾ ಹೇಳೋದು ಅದ್ರ ಬಗ್ಗೆ ನಾವು ಕೆಲಸ ಮಾಡಬೇಕು, ಅದ್ರ ಬಗ್ಗೆ ಏನು ಅಂತ ತಿಳ್ಕೋಬೇಕು. ಇವಾಗ ಸಡನ್ನಾಗಿ ನಾವು ಒಂದು ಸೀರಿಯಲಲ್ಲಿ, ಸಿನಿಮಾದಲ್ಲಿ, ರಿಯಾಲಿಟಿ ಶೋದಲ್ಲಿ ಆ್ಯಕ್ಟ್ ಮಾಡೋದಕ್ಕಿಂತ ನಮ್ಮ ಸರ್ಕಲ್ನಲ್ಲಿ ನಾವೊಂದು ಏನೋ ಒಂದು ಚಿಕ್ಕದಾಗಿ ನಾವು ಯಾಕಂದರೆ ನನಗೆ ತುಂಬ ಜನ ಕೇಳ್ತಾರೆ, ಅಣ್ಣ ನಾವು ಆ್ಯಕ್ಟಿಂಗ್ ಆಗಬೇಕು, ಏನು ಬರುತ್ತಪ್ಪ ನಿಂಗೆ ಅಂತ ಕೇಳ್ತೀನಿ. ಅಣ್ಣ ನಂಗೆ ಏನೂ ಬರಲ್ಲ ಅಂತಾರೆ. ಏನೂ ಬರದೆ ಹೆಂಗೆ? ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡ್ತೀವಿ ಅನ್ನೋ ಐಡಿಯಾ ನಮಗಿರಬೇಕು. ಯಾಕಂತ ಹೇಳಿದರೆ ನಿಮ್ಗೆಲ್ರಿಗೂ ಅನ್ನಿಸ್ಬೋದು, ಆ್ಯಕ್ಟಿಂಗ್ ಆರ್ಟಿಸ್ಟ್ ಲೈಫ್ ಸೂಪರ್ ಬಿಂದಾಸ್ ಆಗಿರ್ತಾರೆ ಆ್ಯಕ್ಟಿಂಗ್. ಅವ್ರವ್ರಿಗೆ ಅವ್ರವ್ರ ಜೀವನದಲ್ಲಿ ಅವ್ರವ್ರದ್ದೇ ಎಕ್ಸ್ಪೀರಿಯನ್ಸ್ಗಳಿರುತ್ತೆ, ಅವ್ರವ್ರದ್ದೇ ಕಷ್ಟಗಳಿರುತ್ತೆ. ಸೊ ಯಾರೂ ಆರಾಮಾಗಿರಲ್ಲ. ಆ್ಯಕ್ಟರ್ಸ್ ಎಲ್ಲ ಎಷ್ಟು ಆರಾಮಾಗಿರ್ತಾರೆ, ಸೆಲೆಬ್ರಿಟೀಸ್ ಎಲ್ಲ ಆರಾಮಾಗಿರ್ತಾರೆ. ಈ ನಡುವೆ ನಾವು ನೋಡ್ತಾ ಇದ್ದೀವಿ ಸೆಲೆಬ್ರಿಟೀಸ್ಗಳು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ಚಿಕ್ಕ ಪುಟ್ಟ ಇನ್ಸಿಡೆಂಟ್ಗಳು ಅವರಿಗೆ ದೊಡ್ಡದಾಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಆರ್ಟಿಸ್ಟ್ ಲೈಫ್ ತುಂಬಾ ಕಷ್ಟಕರವಾದಂಥ ಲೈಫು. ಅಲ್ಲಿ ತುಂಬ ಜನಕ್ಕೆ ಅದಿದೆ, ಆರಾಮಾಗಿರ್ತಾರೆ, ಬಿಂದಾಸಾಗಿರ್ತಾರೆ ಅಂತ. ಪ್ಲೀಸ್ ಡೋಂಟ್ ಥಿಂಕ್ ದ್ಯಾಟ್. ಯಾಕಂದರೆ ನಿಮ್ಮ ಮುಂದೆ ನಾವು ಚೆನ್ನಾಗಿರ್ತೀವಿ, ನಿಮ್ಮ ಹಿಂದೆ ಕಾಣಿಸೋವಂಥ ಫೇಸೇ ತುಂಬ ಇರುತ್ತೆ. ನೀವೇನು ಮಾಡಬೇಕು ಅಂತ ನೀವು ಜೀವನದಲ್ಲಿ ಅಂದ್ಕೊಂಡಿರ್ತೀರೋ ಅದನ್ನು ನೀವು ಮಾಡಿ, ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನು ನೀವು ಮಾಡಿ. ಆ್ಯಂಡ್ ರಾಗಿಣಿ ಪಾತ್ರ ರಾಗಿಣಿಯಾಗಿ ಹೇಳಬೇಕಂತ ಹೊರಟ್ರೆ, ಗೌರವಿಸಿ, ಹೆಣ್ಣನ್ನು ಗೌರವಿಸಿ, ಎಲ್ಲರನ್ನೂ ಗೌರವಿಸಿ. ಹೆಣ್ಣು ಗಂಡು ಅಂತಲ್ಲ, ಪ್ರತಿಯೊಬ್ಬರಿಗೂ ಗೌರವ ಕೊಡಿ, ರೆಸ್ಪೆಕ್ಟ್ ಕೊಡಿ. ನೀವು ಅವರಿಗೆ ರೆಸ್ಪೆಕ್ಟ್ ಕೊಡಿ, ಅವರಿಂದ ನೀವು ರೆಸ್ಪೆಕ್ಟ್ ತಗೊಳ್ಳಿ. ನೀವು ಒಬ್ಬರಿಗೆ ಹೋಗಿ ಬನ್ನಿ ಅಂತ ಅಂದರೆ ಅವ್ರು ರಿಟರ್ನ್ ನಿಮಗೆ ಹೋಗಿ ಬನ್ನಿ ಅಂತ ಅಂತಾರೆ. ನೀವು ಹೋಗಲ್ಲೋ ಅಂತ ಅಂದರೆ ಅವರು ನಿಮ್ಗೆ ಹಾಗೆ ಅಂದ್ಬಿಡ್ತಾರೆ. ಸೊ ಯಾವತ್ತಿದ್ರೂ ಎಲ್ರಿಗೂ ರೆಸ್ಪೆಕ್ಟ್ ಕೊಡಿ, ನೀವು ರೆಸ್ಪೆಕ್ಟ್ ತಗೊಳ್ಳಿ. ಆದಷ್ಟು ನಗಾಡಿ ಜೀವನದಲ್ಲಿ. ಯಾರು ಏನು ಅಂದ್ಕೊಂಡ್ರೂ ತೊಂದರೆ ಇಲ್ಲ. ನನ್ನ ಬಾಯಿ ಯಾವಾಗಲೂ ಹಿಂಗೆ, ನಾನು ಹಲ್ಲು 24 ಗಂಟೆ ನನ್ನ ಹಲ್ಲು ಕಾಣಿಸ್ತಾನೇ ಇರುತ್ತೆ. ನೀವು ನಗೋದ್ರಿಂದ ಏನೂ ಕಳ್ಕೊಳ್ಳಲ್ಲ. ನಗ್ತಾ ಇರ್ಬೇಕು. ಜೀವನದಲ್ಲಿ ಏನು ಆಗಬೇಕು, ನಿಮ್ಮ ಡೆಸ್ಟಿನಿಯಲ್ಲಿ ಏನಿದೆಯೋ ಅದೇ ಆಗೋದು. ಯಾರು ಬಂದರೂ ಏನು ತಪ್ಸೋಕ್ಕಾಗಲ್ಲ. ನಗ್ತಾ ಇರಿ, ಎನಿ ಟೈಮ್ ನಗ್ತಾ ಇರಿ. ಒಂದು ಗಾಯ ಆಯಿತಾ, ನಿಮ್ಗೆ ಏನಾಗುತ್ತೆ ಗೊತ್ತಾ? ಏನೋ ಒಂದು ಇನ್ಸಿಡೆಂಟಲ್ಲಿ ಬಿದ್ದಿರ್ತೀರ, ಒಂದು ಗಾಯ ಆಗಿರುತ್ತೆ, ಆವಾಗ ಅದು ನೋವು. ಒಂದು ಸ್ವಲ್ಪ ದಿನ ಆದಮೇಲೆ ಆ ಬಿದ್ದಿರೋ ಇನ್ಸಿಡೆಂಟ್ ನೆನೆಸ್ಕೊಂಡ್ರೆ ನಿಮ್ಗೆ ನಗು, ಅಯ್ಯೋ ನಾನು ಅವತ್ತು ಹೋಗ್ತಾ ಇದ್ದೆ, ಹೀಗೆ ಆಗ್ಬಿಡ್ತು, ಹಿಂಗೆ ಬಿಟ್ಬಿಟ್ಟು. ಸೊ ಎಲ್ಲ ಸಿಚುಯೇಷನನ್ನು ನಾವು ನೆನೆಸ್ಕೊಂಡು ನಗಬಹುದು, ನಗೋ ಥರ ಮಾಡ್ಕೋಬೋದು. ನಾವು ಅಯ್ಯೋ ಆಗ್ಬಿಡ್ತು, ಗಾಯ ಆಗ್ಬಿಡ್ತು ಅಂದ್ಕೊಂಡ್ರೆ ಆ ಗಾಯ BP ಆಗಿ ಕನ್ವರ್ಟ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳ್ತಾ. ಸೊ ಪ್ಲೀಸ್ ಹೊಸ ಕಾಯಿಲೆ ಆಗುತ್ತೆ. ಡೋಂಟ್ ಡೂ ದ್ಯಾಟ್. ಆರಾಮಾಗಿರಿ.